ರುದ್ರೇಶ್ ಕಹಳೆಯವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾರೆ. ರುದ್ರೇಶ್ ಕಹಳೆ ಬದಲಾವಣೆ ಬೇಕು ಅಂದ್ರೆ ಮತದಾರ ಬದಲಾಗಬೇಕು ಎನ್ನುವ ಇವರು ಜನರ ಸಮಸ್ಯೆಗೆ ನಿರಂತರವಾಗಿ ಶ್ರಮಿಸ್ತಾ ಇರೋ ಜನನಾಯಕ. ಕ್ರೀಡೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಅರಣ್ಯ ರಕ್ಷಣೆ ನಮ್ಮ ಹೊಣೆ ಅಂತ ಹೋರಾಡ್ತಿದ್ದಾರೆ. ಹಾಗೆ ಜನರಿಗೆ ಮೂಲಭೂತ ಸೌಕರ್ಯ. ಕಗ್ಗಲಿಪುರ ಗಾರ್ಮೆಂಟ್ಸ್ ಉದ್ಯೋಗಿಗಳಿಗಾಗಿ ಧರಣಿ, 15 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಕನಕಪುರದಲ್ಲಿ ನಿರಂತರವಾಗಿ ನೂರಾರು ಹೋರಾಟ ಮಾಡಿರೋ ಇವರು ಶಾಸಕರಾಗುವ ಬಹುದೊಡ್ಡ ಕನಸು ಹೊಂದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಯುವರತ್ನ ಪ್ರಶಸ್ತಿಯನ್ನ ನಿಮ್ಮದಾಗಿಸಿಕೊಂಡಿದ್ದೀರಾ. ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಂಡು ಮುನ್ನುಗ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ, ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿ ಇದೆ. ಸೊ ಮತ್ತಷ್ಟು ಸಮಾಜಮುಖಿ ಕೆಲಸ ಮಾಡೋದಕ್ಕೆ ನಿಮಗೆ ಖಂಡಿತ ಸ್ಫೂರ್ತಿಯನ್ನು ನೀಡುತ್ತೆ. ನಿಜವಾಗ್ಲೂ ಪ್ರೇರಣೆ. ಈ ಪ್ರಶಸ್ತಿ ಮತ್ತಷ್ಟು ಮಗದಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ದೊಡ್ಡ ಪ್ರೇರಣೆ ಇದೆ. ನಿಮ್ಮ ಸಾಧನೆಗೆ ಸಂದ ಗೌರವ ಇದು ಅಂತ ಹೇಳ್ಬೋದು. ಸೊ ಈ ಪ್ರಶಸ್ತಿ ಮತ್ತಷ್ಟು ಜನರಿಗೆ ಮಾದರಿಯಾಗಿದೆ ಸರ್. ಹಾಗಾಗಿ ಏನು ಖಂಡಿತ ಈ ಯುವ ಶಕ್ತಿ ಏನಿದೆ, ಎಲ್ಲರೂ ಸಮಾಜಕ್ಕೆ ಮಾದರಿಯಾಗಬೇಕು, ಮಾದರಿಯಾಗುವಂಥ ಕೆಲಸಗಳು ಮಾಡಬೇಕು, ಆದಷ್ಟು ಸಮಾಜ ಸೇವೆಗೆ ಮುಂದೆ ಬರಬೇಕಂತ ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.